Dear friends, today we will learn about noun. It is an important topic in English grammar. We should have to understand it clearly if we wish to learn English grammar. ಸ್ನೇಹಿತರೆ, ಇವತ್ತು ನಾವು ನಾಮಪದ ಅಂತಕ್ಕಂಥ ಈ ಒಂದು ಟಾಪಿಕ್ ಬಗ್ಗೆ ಅಧ್ಯಯನ ಮಾಡೋಣ. ಇದು ಇಂಗ್ಲಿಷ್ ಗ್ರಾಮರ್ನಲ್ಲಿ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಟಾಪಿಕ್ಕು. ಇದನ್ನು ಬಹಳಷ್ಟು ಸರಳವಾಗಿ ಹಾಗೂ ಬಹಳಷ್ಟು ಅರ್ಥಪೂರ್ಣವಾಗಿ ಇವತ್ತು ತಿಳ್ಕೊಳ್ಳೋಣ. ತಾವು ಇದೇ ಮೊದಲನೇ ಸಲ ನಮ್ಮ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ತಾವು ನಮ್ಮ ಒಂದು ಈ ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಚಾನಲ್ನಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಬಹಳಷ್ಟು ಸರಳವಾಗಿ, ವಿವರವಾಗಿ ಹಾಗೂ ಕನ್ನಡದ ವಿವರಣೆಯ ಜೊತೆಗೆ ತಮಗೆ ಕಲಿಸಿಕೊಡ್ತಾ ಇದ್ದೇವೆ. ತಾವು ಇಂಗ್ಲೀಷ್ ಕಲಿಯಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದರೆ ಅಥವಾ ತಮಗೆ ಗೊತ್ತಿರೋರು ಯಾರಾದರೂ ಇಂಗ್ಲೀಷ್ ಕಲಿಯಬೇಕು ಅಂತಕ್ಕಂಥ ಆಸಕ್ತಿಯನ್ನು ಹೊಂದಿದರೆ ಅವರಿಗೆ ಈ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಬರ್ತವೆ. ನೋಟಿಫಿಕೇಶನ್ ಬಂದ ನಂತರ ನೀವು ಆ ವಿಡಿಯೋನ ಆವಾಗಲಾದರೂ ನೋಡಬಹುದು, ನಂತರದಲ್ಲಾದರೂ ನೀವು ನೋಡಬಹುದು. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಪೇಜ್ 4. Noun. Noun is a naming word. It shows the names of person, place, animals, feelings, things or ideas. Basically, all the names are nouns. ಸ್ನೇಹಿತರೆ, ನಾಮಪದ ಅಂದರೆ ಅದು ಒಂದು ಹೆಸರು. ವ್ಯಕ್ತಿಗಳ ಹೆಸರಾಗಿರಬಹುದು, ವಸ್ತುಗಳ ಹೆಸರಾಗಿರಬಹುದು, ಸ್ಥಳಗಳ ಹೆಸರಾಗಿರಬಹುದು, ಪ್ರಾಣಿ ಅಥವಾ ಭಾವನೆಗಳು ಅಥವಾ ವಿಚಾರಗಳ ಹೆಸರು ಆಗಿರಬಹುದು. ಈ ಎಲ್ಲ ರೀತಿ ಹೆಸರುಗಳನ್ನು ನಾವು ಇಂಗ್ಲೀಷ್ನಲ್ಲಿ ನೌನ್ ಅಂತ ಹಾಗೂ ಅದನ್ನೇ ಕನ್ನಡದಲ್ಲಿ ನಾಮಪದ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ರವಿ, ರಾಜ, ಸವಿತಾ, ಇಂಡಿಯಾ, ಕರ್ನಾಟಕ, ಮೈಸೂರು, ಲಯನ್, ಡಾಗ್, ಮಂಕಿ, ರ್ಯಾಟ್, ಪೆನ್, ಬುಕ್, ಬೈಕ್, ಏರ್, ಹ್ಯಾಪಿನೆಸ್, ಆಂಗ್ರಿ. ಯು ಹ್ಯಾವ್ ಡಿಫರೆಂಟ್ ಕೈಂಡ್ಸ್ ಆಫ್ ಎಕ್ಸಾಂಪಲ್ಸ್ ಹಿಯರ್. ಸ್ನೇಹಿತರೆ, ಇಲ್ಲಿ ನಾವು ಬೇರೆ ಬೇರೆ ರೀತಿಯ ನಾಮಪದಗಳನ್ನು ಸಹಿತ ನೋಡಬಹುದಾಗಿದೆ. ಇಲ್ಲಿ ವ್ಯಕ್ತಿಗಳ ಹೆಸರು ಇದ್ದಾವೆ, ಸ್ಥಳದ ಹೆಸರು ಇದ್ದಾವೆ, ಪ್ರಾಣಿಗಳ ಹೆಸರು ಇದ್ದಾವೆ, ವಸ್ತುಗಳು ಹಾಗೆ ಭಾವನೆಗಳ ಹೆಸರುಗಳನ್ನು ಸಹಿತ ನಾವಿಲ್ಲಿ ನೋಡಬಹುದಾಗಿದೆ. ಈ ರೀತಿ ನಾವು ಯಾವುದೇ ಹೆಸರುಗಳನ್ನು ಬಳಕೆ ಮಾಡಿದರೆ ಅವುಗಳನ್ನು ನೌನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಗುರುತಿಸ್ತೀವಿ. ದೀಸ್ ಆರ್ ಆಲ್ examples for noun. Then let us see the classifications of noun in English. Nouns are classified into 5 types. The first one, proper nouns, common nouns, collective nouns, material nouns. Then the last one, abstract nouns. These 5 are the main types of nouns. We will have to understand these 5 things clearly. ಸ್ನೇಹಿತರೆ, ಈ 5 ಬಹಳ ಮುಖ್ಯವಾಗಿರತಕ್ಕಂಥ ನಾಮಪದದ ಪ್ರಕಾರಗಳಾಗಿರ್ತವೆ. ಇವುಗಳನ್ನು ಬಹಳ ವಿವರವಾಗಿ ಹಾಗೂ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹಾಗೂ ದಿನನಿತ್ಯದಲ್ಲಿ ಇವುಗಳನ್ನು ಬಳಕೆಯೂ ಮಾಡಬೇಕಾಗ್ತದೆ. Then let us see one more classification of nouns in an easy way. Noun, it is the basic thing. We have classified this noun into 2 categories. They are concrete nouns and abstract nouns. ಸ್ನೇಹಿತರೆ, ಇಲ್ಲಿ ಕಾಂಕ್ರೀಟ್ ಮತ್ತು ಅಬ್ಸ್ಟ್ರಾಕ್ಟ್ ಅಂತಕ್ಕಂಥ 2 ವಿಭಾಗಗಳಲ್ಲಿ ನಾವು ನಾಮಪದ ಅಂತಕ್ಕಂಥದ್ದನ್ನು ಡಿವೈಡ್ ಮಾಡ್ತೀವಿ. ಏನು ಹೀಗಂದರೆ ಅಂತ ನಾವು ನೋಡಿದ್ರೆ, ಕಾಂಕ್ರೀಟ್ nouns are those which have physical existence or you can touch them or see them. Abstract noun means they don't have physical existence, you cannot touch them or you cannot see them. ನೋಡಿ, ಕಾಂಕ್ರೀಟ್ ನೌನ್ ಅಂದರೆ ನೀವು ಅವುಗಳನ್ನು ನೋಡಬಹುದು, ಟಚ್ ಮಾಡಬಹುದು, ಅವು ಅದರದೇ ಆದಂಥ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸನ್ನು ಹೊಂದಿರ್ತವೆ. ಆದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ, ಅವುಗಳಿಗೆ ನೀವು ನೋಡೋದಕ್ಕೂ ಬರೋದಿಲ್ಲ, ಅವುಗಳನ್ನು ಟಚ್ ಮಾಡೋದಕ್ಕೂ ಬರೋದಿಲ್ಲ. ದೆನ್ ಕಾಂಕ್ರೀಟ್ ನೌನ್ ಈಸ್ ಡಿವೈಡೆಡ್ ಇಂಟು 4 types. ದೇ ಆರ್ ಪ್ರಾಪರ್ ನೌನ್ಸ್, collective nouns, common nouns
and material nouns. These four are the important noun types which we have seen in the previous page. ಪ್ರಾಪರ್ ನೌನ್ಸ್, ಕಲೆಕ್ಟಿವ್ ನೌನ್ಸ್, ಕಾಮನ್ ನೌನ್ಸ್ ಹಾಗೆ ಮಟೀರಿಯಲ್ ನೌನ್ಸ್ಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ 4 ಪ್ರಕಾರಗಳು. ಇವೆಲ್ಲ ಬರೋದು ಕಾಂಕ್ರೀಟ್ ನೌನ್ ಅಂತಕ್ಕಂಥ ಒಂದು ಮುಖ್ಯ ನಾಮಪದದಲ್ಲಿ ಉಪ ಪ್ರಕಾರಗಳಾಗಿ ಈ ಒಂದು 4 ನಾಮಪದಗಳನ್ನು ನಾವು ನೋಡ್ತಾ ಇದ್ದೇವೆ. ದೆನ್ ಕಾಮನ್ ಆ್ಯಂಡ್ ಮಟೀರಿಯಲ್ ನೌನ್ಸ್ ಆರ್ ಡಿವೈಡೆಡ್. Some common nouns and some material nouns are divided into 2 categories. They are countable nouns and uncountable nouns. ಸ್ನೇಹಿತರೆ, ಇಲ್ಲಿ ಕಾಮನ್ ನೌನ್ ಮತ್ತು ಮಟೀರಿಯಲ್ ನೌನ್ಗಳನ್ನು ಮತ್ತೆ ನಾವು 2 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಕೆಲವು ಕಾಮನ್ ನೌನ್ಗಳು ಹಾಗೆ ಕೆಲವು ಮಟೀರಿಯಲ್ ನೌನ್ಗಳು. ಇಲ್ಲಿ ನಮಗೆ ಈ ಒಂದು ಕಾಮನ್ ನೌನಲ್ಲಿಯೂ ಈ ಒಂದು ಪ್ರಕಾರ ಸಿಗ್ತದೆ, ಮಟೀರಿಯಲ್ ನೌನ್ಗಳಲ್ಲೂ ನಮಗೆ ಈ ಒಂದು ಪ್ರಕಾರಗಳು ಸಿಗ್ತವೆ. ಹಾಗಾಗಿ ಈ 2 ನಾಮಪದಗಳಲ್ಲಿ ಈ ಒಂದು 2 ಪ್ರಕಾರಗಳನ್ನು ನಾವು ಡಿವೈಡ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಕೌಂಟೇಬಲ್ ನೌನ್ಸ್ ಅಂತಕ್ಕಂಥ ಈ ನಾಮಪದಗಳನ್ನು ಮತ್ತೆ 2 ಪ್ರಕಾರಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಚಾರ್ಟನ್ನು ನೀವು ನೋಡಿದ್ರೆ ಇಲ್ಲಿ ನಿಮಗೆ ಸರಳವಾಗಿ ಅರ್ಥವಾಗ್ತದೆ. ನಾಮಪದ ಅಂದರೆ ಯಾವ ರೀತಿ ನಾವು ಅದನ್ನು ವಿಭಾಗ ಮಾಡ್ತೀವಿ, ಅದರ ಪ್ರಕಾರಗಳೇನು, ಮತ್ತು ಅದರಲ್ಲೇ ಬರ್ತಕ್ಕಂಥ ಉಪ ಪ್ರಕಾರಗಳು ಅಂತ ಏನು ಕರಿತೀವಿ ಅವುಗಳು ಯಾವ್ಯಾವ ರೀತಿ ನಾವು ಅಧ್ಯಯನ ಮಾಡಬೇಕು, ಯಾವ್ಯಾವ ರೀತಿ ನಾವು ಅವುಗಳನ್ನು ನೋಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬಹುದು. ದೆನ್ ಲೆಟ್ ಅಸ್ ಲರ್ನ್ ಒನ್ ಬೈ ಒನ್ ಕ್ಲಿಯರ್ಲಿ ಅಲಾಂಗ್ ವಿತ್ ಫ್ಯೂ ಎಕ್ಸಾಂಪಲ್ಸ್. ದ ಫಸ್ಟ್ ಒನ್, ಪ್ರಾಪರ್ ನೌನ್ಸ್. The names of particular person, places or things are called proper nouns. Here we have few examples: Ravi Kumar, Everest, Ganga, Bombay, Kannada. These are the names which are particular for that person or place or things. ಸ್ನೇಹಿತರೆ, ಪ್ರಾಪರ್ ನೌನ್ ಅಂದರೆ ನಾವು ನಿಖರವಾಗಿ ಇರತಕ್ಕಂಥ ವ್ಯಕ್ತಿಗಳ ಹೆಸರು, ಸ್ಥಳಗಳ ಹೆಸರು ಅಥವಾ ವಸ್ತುಗಳ ಹೆಸರುಗಳನ್ನು ನಾವಿಲ್ಲಿ ಬಳಸ್ತೀವಿ. ಈ ಹೆಸರುಗಳು ಅದೇ ಒಂದು ವ್ಯಕ್ತಿಗೆ, ಸ್ಥಳಕ್ಕೆ ಹಾಗೆ ಆ ವಸ್ತುವಿಗೆ ನಾವು ಕರೀತಕ್ಕಂಥ ಹೆಸರುಗಳಾಗಿರ್ತವೆ. ದೆನ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ಕಾಮನ್ ನೌನ್ಸ್. ದ ನೇಮ್ಸ್ ಆಫ್ ಕಾಮನ್ ಥಿಂಗ್ಸ್ ಆರ್ ಕಾಲ್ಡ್ ಕಾಮನ್ ನೌನ್ಸ್. A common noun refers to any or every person or things of same kind or class, not to a particular person or things. For example, girl, man, boy, woman, cow. Here it is simple to understand that common nouns refers to general names, proper noun refers to particular names that may be person, places or things. ಸ್ನೇಹಿತರೆ, ಕಾಮನ್ ನೌನ್ಸ್ ಅಂದರೆ ನಾವು ಬಳಸ್ತಕ್ಕಂಥ ಒಂದು ನಾಮಪದ ಆ ಒಂದು ಇಡೀ ಸಮೂಹವನ್ನು ತೋರಿಸುವಂತಿದ್ದರೆ ಅವುಗಳನ್ನು ನಾವು ಕಾಮನ್ ನೌನ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾವು ಉದಾಹರಣೆಗಳನ್ನು ನಾವು ನೋಡಿದ್ರೆ, ಮ್ಯಾನ್ ಅಂತಂದರೆ ಯಾವುದೇ ಮನುಷ್ಯ ಆಗಿರಬಹುದು, ಬಾಯ್ ಅಂತಂದರೆ ಯಾವುದೇ ಹುಡುಗ ಆಗಿರಬಹುದು. ಈ ರೀತಿ ನಾವು ಬಳಸ್ತಕ್ಕಂಥ ಒಂದು ನಾಮಪದ ಆ ಒಂದು ಸಮೂಹವನ್ನು ತೋರಿಸೋದಾದಲ್ಲಿ ನಾವು ಅವುಗಳನ್ನು ಕಾಮನ್ ನೌನ್ಸ್ ಅಂತ ಹೇಳಿ ಕರಿತೀವಿ. Then let us learn the next one, collective nouns. A collective noun is the name of collection, group of people or things of same kind. For example, class, team, staff, army, etc. ಸ್ನೇಹಿತರೆ, ಕಲೆಕ್ಟಿವ್ ನೌನ್ ಅಂತಕ್ಕಂಥದ್ದು ಒಂದು ಸಮೂಹವಾಚಕ ನಾಮಪದ ಅಂತ ನಾವು ಕರಿತೀವಿ. ಬಳಸ್ತಕ್ಕಂಥ ಈ ಒಂದು ನಾಮಪದ ಆ ಇಡೀ ಒಂದು ಗ್ರೂಪನ್ನೇ ತೋರಿಸ್ತಕ್ಕಂಥದ್ದು. ಕ್ಲಾಸ್ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಒಂದು ಕ್ಲಾಸ್ ಅಂತ ಹೇಳಿ ನಾವು ಬಳಕೆ ಮಾಡ್ತೀವಿ. ಟೀಮ್ ಅಂದರೂ ತಂಡದ ಎಲ್ಲ ಸದಸ್ಯರು ಸೇರಿಕೊಂಡು ಒಂದು ಟೀಮ್ ಅಂತ ಹೇಳಿ ನಾವು ತೋರಿಸ್ತೀವಿ. ಈ ರೀತಿ ಗುಂಪು ವಾಚಕ ನಾಮಪದಗಳನ್ನು ಅಥವಾ ಸಮೂಹವಾಚಕ ನಾಮಪದಗಳನ್ನು ನಾವು ಕಲೆಕ್ಟಿವ್ ನೌನ್ಸ್ ಅಂತ ಹೇಳಿ ಕರಿತೀವಿ. ದೆನ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, material nouns. The names of materials are called material nouns. For example, gold, silver, steel, stone, paper, car, etc. ಸ್ನೇಹಿತರೆ, ವಸ್ತುವಾಚಕ ನಾಮಪದಗಳು ಅಂತ ಹೇಳಿ ಕರಿತೀವಿ.
ವಸ್ತುಗಳನ್ನು ತೋರಿಸ್ತಕ್ಕಂಥ ನಾಮಪದಗಳನ್ನು ನಾವು ವಸ್ತುವಾಚಕ ಅಂತ ಹೇಳಿ ಕರಿತೀವಿ. ಗೋಲ್ಡ್, ಸಿಲ್ವರ್, ಸ್ಟೀಲ್, ಸ್ಟೋನ್, ಪೇಪರ್, ಕಾರ್, ಈ ರೀತಿ ನಾವು ಹಲವಾರು ಉದಾಹರಣೆಗಳನ್ನು ಇಲ್ಲಿ ಕೊಡಬಹುದು. Let us see the next one. Abstract nouns. The names of quality, state, action are called abstract nouns. For example, honesty, bravery, wisdom, kindness, laughter, theft, sleep, youth, childhood, etc. ಸ್ನೇಹಿತರೆ, ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅದು ಒಂದು ಕ್ವಾಲಿಟಿಯನ್ನು ತೋರಿಸ್ತಕ್ಕಂಥ ನಾಮಪದಗಳಾಗಿರಬಹುದು, ಅಥವಾ ಸ್ಥಿತಿಯನ್ನು ತೋರಿಸ್ತಕ್ಕಂಥ, ಸ್ಟೇಟನ್ನು ತೋರಿಸ್ತಕ್ಕಂಥ, ಅಥವಾ ಕ್ರಿಯೆಯನ್ನು ತೋರಿಸ್ತಕ್ಕಂಥ ನಾಮಪದಗಳು ಆಗಿರಬಹುದು. ಇಲ್ಲಿ ನೋಡಿ, ಹಾನೆಸ್ಟಿ ಅಂತಕ್ಕಂಥ ಒಂದು ಉದಾಹರಣೆಯನ್ನು ನಾವು ತಗೊಂಡ್ರೆ ಇದನ್ನು ಯಾರೂ ನೋಡೋದಕ್ಕೆ ಆಗೋದಿಲ್ಲ, ಕೇವಲ ಅನುಭವಕ್ಕೆ ಮಾತ್ರ ಬರ್ತಕ್ಕಂಥ ಒಂದು ನಾಮಪದ. ಬ್ರೇವರಿ ಅಂತಕ್ಕಂಥದ್ದನ್ನು ಸಹಿತ ಯಾರೂ ನೋಡೋದಕ್ಕಾಗೋದಿಲ್ಲ, ಆದರೆ ಇದನ್ನು ಫೀಲ್ ಮಾಡಬಹುದು. ವಿಸ್ಡಮ್ ಅಂತಕ್ಕಂಥದ್ದು ಜ್ಞಾನ ಅಂತ. ಈ ರೀತಿ ಹಲವಾರು ನಾವು ಉದಾಹರಣೆಗಳನ್ನು ಇಲ್ಲಿ ನೋಡಬಹುದು. ಲಾಫ್ಟರ್, ಥೆಫ್ಟ್, ಸ್ಲೀಪ್, ಯೂತ್, ಚೈಲ್ಡ್ಹುಡ್, ಈ ಎಲ್ಲ ನಾಮಪದಗಳು ಸಹಿತ ನಾವು ಇವುಗಳನ್ನು ಟಚ್ ಮಾಡೋದಕ್ಕೂ ಆಗೋದಿಲ್ಲ, ನೋಡೋದಕ್ಕೂ ಸಹಿತ ಆಗೋದಿಲ್ಲ. ಆ ವ್ಯಕ್ತಿಗಳನ್ನು ನೀವು ನೋಡಬಹುದು, ಆದರೆ ಈ ರೀತಿ ಅನುಭವಗಳನ್ನು ನೀವು ನೋಡೋದಕ್ಕೆ ಆಗೋದಿಲ್ಲ. ವಿಸ್ಡಮ್, ಬ್ರೇವರಿ, ಹಾನೆಸ್ಟಿ ಅಂತಕ್ಕಂಥ ಈ ಒಂದು ಭಾವನೆಗಳನ್ನು ನೀವು ಫೀಲ್ ಮಾಡಬಹುದು. ಆತ ವಿಸ್ಡಮ್, ಬುದ್ಧಿವಂತನಿದ್ದಾನೆ ಅಂತ ನೀವು ಹೇಳಬಹುದು. ಕೈಂಡ್ನೆಸ್, ಆತ ಕರುಣೆ ಹೊಂದಿದ್ದಾನೆ ಅಂತ ನೀವು ಹೇಳಬಹುದು, ಆದರೆ ಈ ಕರುಣೆಯನ್ನು ನೀವು ನೋಡೋದಕ್ಕೆ ಆಗೋದಿಲ್ಲ. ದ್ಯಾಟ್ಸ್ ವೈ ದೀಸ್ ಆರ್ ಅಬ್ಸ್ಟ್ರಾಕ್ಟ್ ನೌನ್ಸ್. ದೀಸ್ ಕೆನಾಟ್ ಬಿ ಟಚ್ಡ್ ಆ್ಯಂಡ್ ಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಅ ಹ್ಯಾಪಿ ಟೈಮ್. ಸ್ನೇಹಿತರೆ, ತಾವು ಈ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಳವಾಗಿ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಕನ್ನಡ ಎಕ್ಸ್ಪ್ಲನೇಷನ್ ಜೊತೆಗೆ ನೀವು ಕಲಿಯಬಹುದು. ಧನ್ಯವಾದಗಳು ಸ್ನೇಹಿತರೆ.